ಕುಮಾರಸ್ವಾಮಿ ಅವರನ್ನ ಮತ್ತು ದೇವೇಗೌಡರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿರೋದು ಕುತೂಹಲವನ್ನ ಮೂಡಿಸಿದೆ. ಇತ್ತೀಚೆಗೆ ಆ ನಾಯಕನ ವಿರುದ್ಧವೇ ಹೈಕಮಾಂಡ್ಗೆ ಸತೀಶ್ ದೂರು ಕೊಟ್ಟಿದ್ರು. ಸಮಾನ ಎದುರಾಳಿಯನ್ನ ಹಣಿಯಲು ಎಚ್ಡಿಕೆ ಜಾರಕಿಹೊಳಿ ರಣತಂತ್ರವನ್ನ ಕೆಣದ್ರ. ಶಾಸಕ ರಮೇಶ್ ಜಾರಕಿಹೊಳಿ ಕೇಸ್ನಲ್ಲೂ ಆ ನಾಯಕನದ್ದೇ ಪಾತ್ರ. ರಮೇಶ್ ಹನಿ ಟ್ರ್ಯಾಪ್ ಪ್ರಕರಣದಿಂದ ಜಾರಕಿಹೊಳಿ ಇಡೀ ಕುಟುಂಬಕ್ಕೆ ಮುಜುಗರ ಆಗಿತ್ತು. ಈಗ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣದಲ್ಲೂ ಆ ನಾಯಕನ ಹೆಸರು ಕೇಳಿಬಂದಿದೆ. ಹೀಗಾಗಿ ಆ ನಾಯಕನನ್ನ ಹಣಿಯೋದಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾದ್ರ. ಆ ನಾಯಕನನ್ನ ಹಣಿಯೋದಕ್ಕೆ ಸತೀಶ್ ಜಾರಕಿಹೊಳಿ ಸಹಾಯ ಕೇಳಿದ್ರ. ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ದೇವೇಗೌಡರ ಭೇಟಿಯ ಉದ್ದೇಶ ಏನು? ಡಿನ್ನರ್ ಹೆಸರಲ್ಲಿ ರಣತಂತ್ರವನ್ನ ಹೆಣೆದ್ರ. ಕಾಂಗ್ರೆಸ್ನಲ್ಲಿ ಈ ಪಾಲಿಟಿಕ್ಸ್ ಬಿರುಗಾಳಿಯನ್ನ ಎಬ್ಬಿಸಿದೆ. ಸತೀಶ್ ಜಾರಕಿಹೊಳಿ ಅವರ ಈ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಹಿಂದಿನ ಕಾರಣ ಏನು ಅನ್ನೋದರ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ. ದೆಹಲಿಯಲ್ಲಿ 3 ನಾಯಕರ ಸುದೀರ್ಘ ಮಾತುಕತೆ ನಡೆದಿದೆ. ಯಾವ ವಿಚಾರವಾಗಿ ಮಾತುಕತೆ ನಡೆದಿದೆ? ರಾಜಕೀಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವಾಗ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಕೂತು ಈ ಇಬ್ಬರು ನಾಯಕರನ್ನ ಭೇಟಿಯಾಗಿದ್ದು ಬಹಳ ದೊಡ್ಡ ಕುತೂಹಲಕ್ಕೆ ಇದು ಕಾರಣ ಆಗಿದೆ. ಇದರ ಹಿಂದಿನ ಕಾರಣದ ಬಗ್ಗೆ ಈಗ ಬಹಳ ಜೋರಾಗಿ ಚರ್ಚೆಗಳು ನಡೀತಾ ಇದೆ. ಹನಿ ಟ್ರ್ಯಾಪ್ ಗದ್ದಲದ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ಈ ನಡೆ ಬಹಳ ದೊಡ್ಡ ಲೆಕ್ಕಾಚಾರನ ಇದು. ಹಾಗಾದ್ರೆ ಇತ್ತೀಚೆಗೆ ಆ ನಾಯಕನ ವಿರುದ್ಧವೇ ಹೈಕಮಾಂಡ್ಗೆ ಸತೀಶ್ ದೂರನ್ನ ಕೊಟ್ಟಿದ್ರು. ಈಗ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣದಲ್ಲೂ ಕೂಡ ಆ ನಾಯಕನ ಹೆಸರಿದೆ. ಹಾಗಾದ್ರೆ ಏನ್ ನಡೀತಾ ಇದೆ ಇಲ್ಲಿ? ಆ ನಾಯಕನನ್ನ ಹಣಿಯೋದಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾದ್ರ. ರಾಜಕೀಯವಾಗಿ ಬಹಳ ದೊಡ್ಡ ಕುತೂಹಲದ ಬೆಳವಣಿಗೆ ಇದೆ. ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಎಚ್ಡಿ ಕುಮಾರಸ್ವಾಮಿ ಭೇಟಿ. ಯಾರು ಯಾರನ್ನ ಭೇಟಿ ಮಾಡಬೇಡಿ ಅನ್ನೋಕ್ಕಾಗಲ್ಲ. ಸತೀಶ್ ಎಚ್ಡಿಕೆ ಭೇಟಿ ವೈಯಕ್ತಿಕ ಅಂತ ಹೇಳಿದ್ದಾರೆ ಚಲುವರಾಯಸ್ವಾಮಿ. ಅಭಿವೃದ್ಧಿಗಾಗಿ ಕೇಂದ್ರ ಸಚಿವರನ್ನ ಭೇಟಿಯಾದ್ರೆ ಅದರಲ್ಲಿ ತಪ್ಪೇನಿದೆ? ನಾವು ಅನೇಕ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದೀವಿ. ಸತೀಶ್ ಜಾರಕಿಹೊಳಿ ಎಚ್ಡಿ ಕುಮಾರಸ್ವಾಮಿ ಭೇಟಿಗೆ ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಗಲಿ ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ. ಯಾರು ವೈಯಕ್ತಿಕವಾದಂಥ ಭೇಟಿ ಆಗುತ್ತೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್, ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂಥ ಸಂದರ್ಭವೂ ಅಲ್ಲ, ಅವಶ್ಯಕತೆಯೂ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯಿತು ಏನಾಯಿತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅದು ಅವ್ರವ್ರ ಇಚ್ಛೆ, ಯಾರನ್ನ ಭೇಟಿ ಮಾಡಿ ತಪ್ಪೇನಿದೆ. ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್, ಅವರು ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ನಲ್ಲಿ ನಮ್ಮದು ಇದು ಇದೆ. MSME ಮಿನಿಸ್ಟರು ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾಯ್ತ್ರಪ್ಪ ನಮಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದರಲ್ಲೇನು ನಿಮ್ಮ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿಂಡಿನೂ ತಿನ್ನಬಾರ್ದು. PWD ಸಚಿವರು ಮತ್ತು ಕೇಂದ್ರ ಕೈಗಾರಿಕಾ ಸಚಿವರು ಇಬ್ಬರು ಸೇರಿ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಮಾಡಿಕೊಳ್ಳುವ ತೀರ್ಮಾನ ಹೋದ ಅಥವಾ ಅದು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಭೇಟಿಯಾಗಿದ್ರು, ಏನು ಭೇಟಿಯಾಗಿದ್ರು. ಅಥವಾ ಅವ್ರು ಬಂದಿದ್ದಾರೆ, ಕರೆದಿರ್ಬೋದು, ಊಟಕ್ಕೆ ಕರೆದಿರ್ಬೋದು, ಬಿಟ್ಟಿರ್ಬೋದು. ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ಅಂತ ನಾನು ಮಾತಾಡಕ್ಕೆ ಸಾಧ್ಯ ಇಲ್ಲ. ನೋಡಿ, ಅವರು ಗಡ್ಕರಿನೂ ಭೇಟಿಯಾಗಿದ್ದು ನಾನು ನೋಡಿದ್ದೀನಿ, PWD ಮಿನಿಸ್ಟರು. ಇನ್ನು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದ ಬಗ್ಗೆ ನನಗೆ ಗೊತ್ತಿಲ್ಲ. ಭೇಟಿಯಾಗಿದ್ರೆ ಯಾಕೆ ಅನ್ನೋದು ಅವ್ರಿಗೆ ಭೇಟಿಯಾಗಿದೆ. ಸೌಹಾರ್ದತ ಭೇಟಿನ ಅಥವಾ ಅವ್ರನ್ನೇನಾದರೂ ಎಲ್ಲರೂ ಭೇಟಿಯಾದಾಗ ಬನ್ನಿ ಸಾಯಂಕಾಲ ಬನ್ನಿ ಊಟಕ್ಕೆ ಬನ್ನಿ ಮನೆಗೆ ಅಂತ ಕರೀತಾರೆ. ಅಷ್ಟೋ ಸಲ ನಾವು ದೆಹಲಿಗೆ ಹೋದಾಗ ಈಗೆಲ್ಲ ಸೆಂಟ್ರಲ್ ಹಾಲ್ಗೆ ಹೋದಿರ್ತು ಅಂತ ಕೊಡಿ, ಅಥವಾ ಹೋದಾಗ ಅವ್ರ ಹೋದಾಗ ಬರ್ರಿ ಸಾಯಂಕಾಲ ತಿಂಡಿಗೆ ಬರ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.